ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಮುಂದೆ ಬರುವಂತಹ ರಾಶಿ ಧನುಸು ರಾಶಿ, ಇವ್ರಿಗೆ ಯಾವ ರೀತಿ ಇದೆ? ಇನ್ನು ಶ್ರೀ ಪರಾಭವನಾಮ ಸಂವತ್ಸರದ ಧನುಸ್ಸು ರಾಶಿಯವರೆಗೆ ಧನಸ್ಸು, ಮಕರ, ಕುಂಭ ಅಲ್ಲಿನೇ ರಾಹು ಇರ್ತಕ್ಕಂಥದ್ದು. ಆ ಮೂರನೇ ಮನೆಯಲ್ಲಿ ರಾಹು ಇದ್ದಾಗ ಪರಾಕ್ರಮಗಳಾಗ್ತಕ್ಕಂತಹದ್ದು, ಒಂದು ಛಾತಿಯನ್ನು ಕೊಡುವಂಥದ್ದೇ. ನಿಮಗೆ ಅಲ್ಲೇ ಬುಧನಿದ್ದಾಗ ಒಂದಷ್ಟು ನಾಲೆಡ್ಜಲ್ಲಿ ತಾರತಮ್ಯ ಕೂಡ ತಂದುಕೊಳ್ತಕ್ಕಂತಹ ಸ್ವಭಾವ ಇದ್ದಿದ್ದು ಎಚ್ಚರ. ಅಂದರೆ ಏನು ತಲೆನೋವು ಅಂತಂದರೆ, ಯಾರು ಹೇಳಿದ್ದು ಕೇಳ್ತೀರಿ, ಇಲ್ಲಿ ನಿಮ್ಮಲ್ಲಿ ಬರ್ತಕ್ಕಂತಹ ದುಷ್ಟರನ್ನು ಸ್ವಲ್ಪ ಸೆದೆಯ ಬಡತಕ್ಕಂತಹ ಜ್ಞಾನವಂತರು ನೀವಾಗಬೇಕು. ಗುರುಬಲ ಇದೆ, ನಿಮ್ಮನ್ನು ನೋಡ್ತಾ ಇದ್ದಾನೆ, ನಿಮ್ಮ ರಾಶಿಯಾಧಿಪತಿ ಆಪೋಸಿಟ್ ಡೈರೆಕ್ಷನಲ್ಲಿ ಇದ್ದು ನಿಮ್ಮನ್ನು ನೋಡ್ತಾ ಇದ್ದಾನೆ, ಈಗೂ ಹಾಗೂ ನಡೆದು ಬಿಡುತ್ತೆ. ಆದರೆ ಪರಾಕ್ರಮದಲ್ಲಿದ್ದಾನಲ್ಲ, ಅವರು ಸ್ವಲ್ಪ ವ್ಯತ್ಯಾಸ ಮಾಡುವ ಸಾಧ್ಯತೆ ಅಲ್ಲಿ ಬುಧನಿದ್ದಾಗ. ಬಹುಶಃ ಪರಾಕ್ರಮ ಬೇಕು ನಿಮಗೆ, ಪರಾಕ್ರಮ ಅತಿ ಪ್ರಯೋಜನಕ್ಕೆ ಬಾರದು. ಇನ್ನು ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥವರು ಬಹುಶಃ ನಿಮಗೆ ಸಂಬಂಧಪಡ್ತಕ್ಕಂತಹದ್ದು, ನಿಮ್ಮದೇ ಅಲ್ಲೂ ಕೂಡ ಅಧಿಪತಿ ಆಗಿರತಕ್ಕಂಥದ್ದು. ಈ ರಾಶಿಯಲ್ಲಿ ಇರ್ತಕ್ಕಂಥವನೇ ರಾಜ ಆಗಿದ್ದಾನೆ, ಇನ್ನು ನಿಮ್ಮ ಮಿತ್ರನೇ ಮಂತ್ರಿ ಆಗಿದ್ದಾನೆ. ಏನೂ ಅಭ್ಯಂತರವಿಲ್ಲ, ಏನೂ ತೊಂದರೆ ಇಲ್ಲ. ಆದರೆ ದಿಢೀರ್ ಪ್ರಯಾಣ ಸಲ್ಲದು. ಬಹಳ ದಿನಗಳಿಂದ ಪ್ಲ್ಯಾನ್ ಮಾಡಿದರೆ ಮಾತ್ರ ಚೆನ್ನಾಗಿರುತ್ತೆ. ಕುಟುಂಬದ ಸದಸ್ಯರ ಜೊತೆ ಹೋಗುವಾಗ, ರಕ್ತ ಸಂಬಂಧಿಕರ ಜೊತೆ ಎಲ್ಲಾದರೂ ಪ್ರಯಾಣ, ಅಂದರೆ ಮದುವೆ ಮುಂಚೆ ಯಾರದ್ದೋ ನಿಮ್ಮ ಕುಟುಂಬಸ್ಥರು, ನಿಮ್ಮ ಬ್ಲಡ್ ರಿಲೇಷನ್ ಇದೆಯಲ್ಲ, ಅವರ ಒಂದು ಮ್ಯಾರೇಜ್, ಅವರದಕ್ಕೆ ಸಂಬಂಧಪಟ್ಟ ನಿಮ್ಮದೇ ಯಾವುದೋ ಒಂದು ಫಂಕ್ಷನ್ ಇದೆ ಅಂದರೆ ಇಲ್ಲಿ ಹೋಗುವಾಗ ಮಾತುಗಳ ಘರ್ಷಣೆಯಿಂದ ಎಲ್ಲಿಗೆ ಹೊಡೆತ ಬೀಳುತ್ತೆ ಹೇಳ, ನಾನು ನಿಮ್ಮ ಬುಡಕ್ಕೆ, ನಿಮ್ಮ ಮೂಲಕ್ಕೆ ಬಂದು ಬಿಡೋ ಸಾಧ್ಯತೆ ಇರುತ್ತೆ. ಯಾಕೆ? ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಿತಿನಲ್ಲಿ ಇದ್ದಾನೆ. ಪರಾಭವನ ಸಂವತ್ಸರದ ಮೂಲದಲ್ಲೇ ಮೊದಲೇ ನಿಮ್ಮ ಆಪೋಸಿಟ್ನವ ನಿಮ್ಮದೇ ಕ್ಷೇತ್ರದಲ್ಲಿ ಕುಳಿತಿದ್ದಾನೆ. ನೀವು ಕುಳಿತಿದ್ದ ಚೇಂಬರಲ್ಲಿ ನಿಮ್ಮ ಶತ್ರು ಕೂತಿದ್ದಾನೆ. ಇವಾಗ ಅವನು ಡಾಮಿನೇಟ್ ಮಾಡಿಬಿಡ್ತಾನೆ. ಬಹುಶಃ ಒಂದು ಒಡವೆ ವಸ್ತ್ರದ ತೀರಾ ಸಣ್ಣದ್ದೇ, ಬಹುಶಃ ಬುಡಕ್ಕನ್ನಲ್ಲ, ಬಹುಶಃ ನಿಮ್ಮ ನೆಲವನ್ನು, ನಿಮ್ಮ ಮನೆಯನ್ನು ಇಬ್ಬಾಗ ಮಾಡಿ, ಯಾರು ಮಾಡಲೇಬೇಕು ಕೂಡ, ಬಹುಶಃ ಭಾಗಗಳು ಮಾಡ್ತೀರಿ, ಹಂಚ್ಕೊಳ್ತೀರಿ, ತಾರತಮ್ಯ ಉಂಟಾಗ್ಬಿಡುತ್ತೆ. ನಿಮ್ಮ ಕೈಲಿ ಒಂದು ಕಡೆ ಪವರ್ ಇದೆ, ಆದರೂ ಏನೂ ಮಾಡಲಿಕ್ಕೆ ಬರೋದಿಲ್ಲ. ನಿಮಗಿಂತೂ 2 ಪಟ್ಟು ಜಾಸ್ತಿ ಇದ್ದಾರೆ ಅವರು, ಬಲ. ಅದಕ್ಕಾಗಿ ಒಮ್ಮೆ ಎಚ್ಚೆತ್ಕೊಳ್ಳಿ. ತೀರಾ ಸಣ್ಣದದು, ಅದಕ್ಕೆ ನಾನು ಪದೇ ಪದೇ ಸಣ್ಣದು ಅಂತ ಹೇಳ್ತಾ ಇದ್ದೀನಿ. ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ. ದೊಡ್ಡದ ನಿಮ್ಮ ಹತ್ರ ಅಧಿಕಾರ ಇದೆ, ಹಣವೂ ಇದೆ, ಇದನ್ನು ಮೀರಿದ್ದು ಅಪಶಕುನವಾದೀತು, ಅಪಸವ್ಯವಾದೀತು. ಎಚ್ಚರ. ಆ ಅಪಸವ್ಯಕ್ಕೆ ನೀವು ಅವಕಾಶವನ್ನು ಕೊಡಬಾರದು, ಯಾವುದೇ ಕಾರಣಕ್ಕೂ ಕೊಡಬಾರದು. ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ವ್ಯವಹಾರದಲ್ಲಿ ಧನಾಗಮನವಾಗಲು, ನಿಮ್ಮ ವ್ಯಾಪಾರದಲ್ಲಿ ಧನಾಗಮನ ಆಗಲು, ನಿಮ್ಮ ಒಂದು ಕುಟುಂಬದ ಜೊತೆಗೆ ನಿಮ್ಮ ಕೆರಿಯರ್ ರೂಪಿಸಿಕೊಳ್ಳಲು ನೀವು ಮಾಡಲೇಬೇಕಾಗಿರತಕ್ಕಂತಹ ವಿಶಿಷ್ಟ ವಿಜ್ಞಾನಿ ನೀವೀಗ. ವಿಶಿಷ್ಟ ವಿಜ್ಞಾನಿ ನೀವು. ಹೇಗೆ ತಯಾರಿ ಆಗ್ತಾರೆ? ನಿಮ್ಮ ನಾಲೆಡ್ಜ್ ಇದೆ, ಬುದ್ಧಿ ಇದೆ, ಆಮೇಲೆ ಏನಾದರೂ ಒಂದು ಮಾಡಿದ್ರೆ ಸಕ್ಸಸ್ ಕಾಣಲಿಕ್ಕೆ ಎಲ್ಲವೂ ದಾರಿ ಇದೆ. ವಿಫಲವೂ ಕೂಡ ಒಂದಷ್ಟು ಪರ್ಸೆಂಟೇಜ್ ಇದೆ. ಅಂತಹ ವಿಫಲಗಳನ್ನು ನಡೆಯಬಾರದು. ಪ್ರಫುಲ್ಲವಾಗಿ ಫಲಗಳೇ ನಮಗೆ ಕೊಡ್ತಾ ಬರಬೇಕು ಅಂತಂದರೆ ಈ ವರ್ಷ ನಿಮ್ಮ ಶಕ್ತ್ಯಾನುಸಾರ ಕಬ್ಬಿಣವನ್ನು ದಾನ ಮಾಡುವ ಪ್ರಯತ್ನವನ್ನು ಮಾಡಿಕೊಳ್ಳಿ. ನಿಮ್ಮ ಬಲಗೈಗೆ ಯಾವುದೇ ಕಾರಣಕ್ಕೂ ಹಳದಿ ದಾರವನ್ನು ಬಿಚ್ಚಬೇಡಿ. ಅಂದರೆ ಕಟ್ಕೊಳ್ಳಿ, ಮತ್ತೆ ಅದು ಹಳೇದಾಗಿದೆ ಅಂತಂದರೆ ಬಿಚ್ಚಿಬಿಡುವ ಮುನ್ನವೇ ಒಂದು ನೀವು ಕಟ್ಟಿಕೊಳ್ಳೋ ಪ್ರಯತ್ನವನ್ನು ಮಾಡಿಕೊಳ್ಳಿ. ಅದು ಹನುಮನ ಜೊತೆ ಇಟ್ಟು ಅದೊಂದು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಇನ್ನೂ ಸಾಧ್ಯ ಆದರೆ ನೀವೊಂದು ಪೆಂಡೆಂಟನ್ನು ಧರಿಸ್ತೀನಿ ಅಂತಂದರೆ ಈ ವರ್ಷ ರಾಜವೈಭವೋಪೇತವಾಗಿರ್ತಕ್ಕಂಥ ಭೋಗಭಾಗ್ಯವನ್ನು ಪಡೆಯಲು ಕನಕಪುಷ್ಯ ರಾಗವನ್ನು ಒಂದು ಪೆಂಡೆಂಟ್ ಧಾರಣೆ ರೂಪದಲ್ಲಿ ಏನಾದರೂ ಮಾಡಿಕೊಳ್ತೀನಿ ಅಂತಂದರೆ ಅದು ನಿಮಗೆ ವಜ್ರ ಕವಚವಾಗಿ ಪರಿಣಮಿಸಿತು ಅನ್ನೋದು. ಜೊತೆಗೆ ಬಹಳ ಮುಖ್ಯವಾಗಿ ನೀವು ಆರಾಧನೆ ಮಾಡತಕ್ಕಂತಹ ದೈವ ಯಾವುದಾಗಿರಬೇಕು ಅಂತಂದರೆ ಸೂರ್ಯನಾರಾಯಣನೂ ಸುಬ್ರಹ್ಮಣ್ಯನೂ ಆಗಿದ್ದರೆ ಬಹಳ ಚಂದ. ಎಲ್ಲಿಯಾದರೂ ಸೂರ್ಯನಾರಾಯಣ ಸ್ವಾಮಿ ಎಲ್ಲೋ ಒಂದು ಕಡೆ ಪೂಜೆ ಮಾಡಿ ನಮಸ್ಕಾರ ಮಾಡ್ತೀನಿ, ಅದು ಬೇರೆ. ನೀವು ಪ್ರತಿನಿತ್ಯ ಮಾಡ್ತೀರ ಅವೆಲ್ಲ ಕೂಡ. ಎಲ್ಲಿಯಾದರೂ ಹುಡುಕೊಂಡಾದರೂ ಹೋಗುವಂಥದ್ದು, ಅದರಲ್ಲೂ ಕೂಡ ಗುರುವಾರ. ಕೆಲವರು ಭಾನುವಾರ ದರ್ಶನ ಮಾಡಿದ್ರೆ ಅವರು ಬೇರೆ. ನೀವು ಗುರುವಾರವೇ ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳುವಂಥದ್ದು. ತಿಂಗಳಿಗೆ 1 ಬಾರಿ ಆದರೂ ಮಾಡಿಕೊಳ್ಳುತ್ತೆ ಅಂದರೆ ಹೇಗಿದ್ದರೂ ಗುರುಬಲ ಇದೆ.
ಇವನೇ ಈ ರಾಶಿಗೆ ಸಂಬಂಧಪಟ್ಟ ಗುರುವೇ ರಾಜ ಆಗಿರೋದ್ರಿಂದ ಎಲ್ಲೂ ಕೂಡ ತೊಂದರೆ ಇಲ್ಲ. ತೀರಾ ಸಣ್ಣ ಮಾಟ್ರು ದೊಡ್ಡ ಇಶ್ಯೂ ಆಗುವ ಸಾಧ್ಯತೆ ಇರುತ್ತೆ. ಚಾರ್ಟ್ ನೋಡೋಣ. ಧನುಸ್ಸು ರಾಶಿಯವರ ಆದಾಯ ಮತ್ತು ಖರ್ಚುಗಳನ್ನು ಒಮ್ಮೆ ಗಮನಿಸೋದಾದರೆ 14 ಆದಾಯ, 11 ಖರ್ಚು, ಆರೋಗ್ಯ 5, ಅನಾರೋಗ್ಯ 2, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3 ಇರುವಂಥದ್ದು. ಖರ್ಚು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಆಮೇಲೆ ಹೇಗಿದ್ದರೂ ನಿಮಗೆ ಹಣ ಅಧಿಕಾರ ನಾನು ಮೊದಲೇ ಹೇಳಿದ್ದೀನಿ ಇದೆ. ಅದನ್ನು ಬಳಸಬೇಕಾದ್ರೆ ಎಚ್ಚರಿಕೆಯಿಂದ ಬಳಸಿ. ಅದೇ ನಾನು ಹೇಳಿದ್ದು ನಿಮಗೆ, ಕುಟುಂಬದ ಜೊತೆಯಲ್ಲೆಲ್ಲ ಹೋಗ್ತೀವಿ, ಏನೋ ಒಂದು ಸಣ್ಣ ದಾಯ ತಪ್ಪಿ ಮಾತಾಡಿದ್ದು, ಬಾಯಿ ತಪ್ಪು ಮಾತಾಡಿದ್ದು ಏನೇನೋ ಅನಾಹುತಕ್ಕೆ ಕಾರಣ ಆಗುತ್ತೆ. ಸ್ವಲ್ಪ ಏನಾಗುತ್ತೆ ಅಂತಂದರೆ ನೀವು ಇನ್ನೇನೋ ಸರಿ ಕಟ್ಟಬೇಕಲ್ಲ, ಅದನ್ನು ಆವಾಗ ಖರ್ಚು ಬಂದ್ಬಿಡುತ್ತೆ. ಎಚ್ಚರ ಇರಲಿ. ಮೊದಲೇ ಹೇಳಿದ್ದೇನೆ, ವಿಶೇಷ ವಿಜ್ಞಾನ ನೀವು ಅಷ್ಟಿರೋರು ಎಡು ಬೀಳೋದಾದರೆ ಅದಕ್ಕಾಗಿ ಒಮ್ಮೆ ಎಚ್ಚೆತ್ಕೊಂಡು ನಾನು ಹೇಳಿದ ಪರಿಹಾರವನ್ನು ಮಾಡ್ಕೊಳ್ತೀನಿ. ಖಂಡಿತವಾಗ್ಲೂ ಗುರುಗಳೇ, ಧನುಸ್ಸು ರಾಶಿಯವರಿಗೆ ಈ ಒಂದು ಸಂವತ್ಸರ, ಹೊಸ ವರ್ಷ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಮಾತಿನ ಮೇಲೆ ಖಂಡಿತವಾಗ್ಲೂ ನಿಗಾ ಇರಬೇಕು. ವಿಶೇಷವಾಗಿ ಕುಟುಂಬದವರ ಜೊತೆ ದೂರ ಪ್ರಯಾಣ ಮಾಡುವಾಗ ಅಂತೂ ಮಾತಿನ ಮೇಲೆ ನಿಗಾ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಇನ್ನು ಸುಬ್ರಹ್ಮಣ್ಯ ಹಾಗೆ ಸೂರ್ಯನ ಒಂದು ಆರಾಧನೆ ಮಾಡುವಂಥದ್ದು ಬಹಳನೇ ಸೂಕ್ತ. ಕಬ್ಬಿನ ದಾನ ಮಾಡುವಂಥದ್ದು, ಕಬ್ಬಿನವನ್ನು ದಾನ ಕೂಡ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಖರ್ಚು ಜಾಸ್ತಿ ಇರುತ್ತೆ, ಸೊ ನೋಡ್ಕೊಂಡು ಮಾಡಿ ಅಂತ ಫಸ್ಟೇ ನೀವು ತಿಳಿಸಿರೋದ್ರಿಂದ ಅವ್ರಿಗೊಂದು ರೀತಿ ಸುಲಭ ಆಗುತ್ತೆ ಅಂತ ಹೇಳ್ಬೋದು. ಬಹಳ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ.